ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ ಪಾಟೀಲ್. ನಾನು 9ನೇ ತರಗತಿ ಸಮಾಜ ವಿಜ್ಞಾನ, ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನದ 2ನೇ ಭಾಗದ ಪಾಠಗಳನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಏನೇನೆಂದರೆ, ನೀವು ಈಗಾಗಲೇ ನೋಡ್ತಿದ್ದೀರಿ ಅತ್ಯಂತ ಉತ್ತಮವಾದಂತಹ ಕ್ವಿಜ್ಗಳನ್ನು ಇಲ್ಲಿ ನಡೆಸ್ತಾರೆ. ಹಾಗೆ ಪ್ರತಿ ವಿಡಿಯೋಗಳ PDF ಸೆಂಡ್ ಮಾಡ್ತಾರೆ. ದಿನಪತ್ರಿಕೆಗಳು ಸಿಗುತ್ತೆ. ಹಾಗೆ ಕರೆಂಟ್ ಅಫೇರ್ಸ್ನ ನೀವು ಅಲ್ಲಿ ಓದಬಹುದು. ಹಾಗೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡುಕೋಬಹುದು. ಇದು ನಮ್ಮ ಐಡಿಯಾಸ್ ಫೋರಮ್ ಟೆಲಿಗ್ರಾಮ್ ಚಾನಲ್ ಕ್ವಿಜ್ ಗ್ರೂಪ್ನ ಒಂದು ಉಪಯೋಗ. ಇನ್ನು ಈ ಐಡಿಯಾಸ್ ಫೋರಮ್ನಲ್ಲಿ ಸಿಗುವಂತಹ ಕೋರ್ಸ್ಗಳು ಯಾವ್ಯಾವಂದರೆ ಎಲ್ಲ NCERT ವಿಡಿಯೋಗಳು, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ 6ನೇ ತರಗತಿಯಿಂದ 12ನೇ ತರಗತಿವರೆಗೂ ಎಲ್ಲ ಪಾಠಗಳನ್ನು ಇಲ್ಲಿ ನೀವು ವೀಕ್ಷಿಸಬಹುದು. ಹಾಗೆ DSCERT ವಿಡಿಯೋಗಳು ಇನ್ ಆಲ್ ಸಬ್ಜೆಕ್ಟ್ಸ್. ನಾನು ಸೋಷಿಯಲ್ ಸೈನ್ಸ್ ಮಾಡ್ತೀನಿ, ಈಗ 9th ಪಾಠಗಳನ್ನು ಮಾಡ್ತಾ ಇದ್ದೀನಿ. ಹಾಗೆ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕಗಳು ನಿಮಗಿಲ್ಲಿ, ಪಠ್ಯಪುಸ್ತಕದ ವಿಡಿಯೋಗಳು ಸಹ ನಿಮಗಿಲ್ಲಿ ಸಿಗುತ್ತೆ. ಹಾಗೆ GK ಟ್ರಿಕ್ಸ್ ವಿಡಿಯೋಗಳು ಸಿಗುತ್ತೆ. 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ ನಡೆಸುವಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ಸಿಗುತ್ತೆ. ಇವೆಲ್ಲ ಉಪಯೋಗಗಳನ್ನು ನೀವು ಪಡ್ಕೊಳ್ಬಹುದು. ಈಗ ಪಾಠಕ್ಕೆ ಹೋಗೋಣ. ಇವತ್ತು ನಾನು 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರಿಂದ 8ನೇ ಅಧ್ಯಾಯವನ್ನು ಮಾಡ್ತಾ ಇದ್ದೀನಿ, ಕರ್ನಾಟಕದ ಕೈಗಾರಿಕೆಗಳು. ಈ ಪಾಠದಿಂದ ನಾವು ಏನೇನೆಲ್ಲ ಕಲಿತೀವಿ ಅಂದರೆ, ಕರ್ನಾಟಕದ ಕೈಗಾರಿಕೆಗಳಿಗಿರುವಂತಹ ಮಹತ್ವ ಮತ್ತು ಕೈಗಾರಿಕೆಯ ಅಭಿವೃದ್ಧಿ ಹೇಗಾಯಿತು, ಹಾಗೆ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಯ ಹಂಚಿಕೆ ಮತ್ತು ಆ ಕೈಗಾರಿಕೆಗಳಲ್ಲಿ ಆಗುವಂತಹ ಉತ್ಪಾದನೆ, ಹತ್ತಿ ಬಟ್ಟೆ, ಸಕ್ಕರೆ, ಸಿಮೆಂಟ್, ಕಾಗದ ಕೈಗಾರಿಕೆಗಳು, ಇವುಗಳ ಬಗ್ಗೆ ಕಲಿತೀವಿ. ಹಾಗೆ ಬೆಂಗಳೂರು ಅಂದರೆ ಭಾರತದ ಪ್ರಮುಖ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಯ ಕೇಂದ್ರ ಅಂತ ಬೆಂಗಳೂರು ಕರೆಸ್ಕೊಳ್ಳುತ್ತೆ. ಅದು ಯಾಕೆ ಅನ್ನೋದನ್ನು ನೋಡ್ತೀವಿ. ಹಾಗೆ ಕರ್ನಾಟಕದ ಪ್ರಮುಖ ಕೈಗಾರಿಕಾ ವಲಯಗಳು ಯಾವ್ಯಾವು ಅನ್ನೋದನ್ನು ನಾವು ಈ ಪಾಠದಿಂದ ಕಲಿತಾ ಹೋಗ್ತೀವಿ. ಏನಾಗುತ್ತೆ, ಕೈಗಾರಿಕೆ ಅಂದಾಕ್ಷಣ ಅಲ್ಲಿ ಯಾವುದೇ ಒಂದು ರಾಜ್ಯ, ದೇಶದ ಯಾವುದೇ ಒಂದು ರಾಜ್ಯ ಅಭಿವೃದ್ಧಿ ಹೊಂದಬೇಕಾದ್ರೆ ಅಲ್ಲಿ ಕೈಗಾರಿಕೆ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸುತ್ತೆ. ಎಲ್ಲಿ ಕೈಗಾರಿಕೆ ಇರುತ್ತೋ ಅಲ್ಲಿ ಅಭಿವೃದ್ಧಿ ಇರುತ್ತೆ. ಎಲ್ಲಿ ಕೈಗಾರಿಕೆಗಳು ಕಡಿಮೆ ಪ್ರಮಾಣದಲ್ಲಿರುತ್ತೋ ಅಲ್ಲಿ ಆ ರಾಜ್ಯ ವಿನಾಶಕ್ಕೆ ಕಾರಣ ಆಗುತ್ತೆ. ಆ ಒಂದು ವಿನಾಶಕ್ಕೆ ಒಂದು ರೀಸನ್ ಆಗುತ್ತೆ. ಕೈಗಾರಿಕೆಗಳ ಅಭಿವೃದ್ಧಿ ಆಗದೇ ಇದ್ದರೆ ಆ ರಾಜ್ಯ ವಿನಾಶದತ್ತ ಹೋಗುತ್ತೆ ಅಂತ ವಿಶ್ವೇಶ್ವರಯ್ಯನವರು ಕೂಡ ಹೇಳ್ತಾರೆ. ಇಂತಹ ಉತ್ತಮ ಅವಕಾಶ, ಕೈಗಾರಿಕಾ ಅಭಿವೃದ್ಧಿ ಆಗುವಂತಹ ಒಂದು ಉತ್ತಮ ಅವಕಾಶ ನಮ್ಮ ಕರ್ನಾಟಕಕ್ಕಿದೆ. ಯಾಕಂದರೆ ಇಲ್ಲಿ ಅಪಾರವಾದ ಖನಿಜ ಸಂಪತ್ತಿದೆ, ಕಚ್ಚಾ ವಸ್ತುಗಳು ಸಿಗ್ತವೆ, ಸೂಕ್ತ ವಾಯುಗುಣ, ಸಾಕಷ್ಟು ನೀರಿನ ಪೂರೈಕೆ ಇದೆ, ಸಾರಿಗೆ ವ್ಯವಸ್ಥೆ ಇದೆ, ಹಾಗೆ ನುರಿತ ಕಾರ್ಮಿಕರ ಸೌಲಭ್ಯ, ವಿಶಾಲ ಮಾರುಕಟ್ಟೆ ಹಾಗೂ ತಂತ್ರಜ್ಞಾನ ಇರೋದ್ರಿಂದ ಕರ್ನಾಟಕ ಅನೇಕ ವೈವಿಧ್ಯಮಯ ಕೈಗಾರಿಕೆಗಳಿಗೆ ಹೆಸರುವಾಸಿಯಾಗಿದೆ. ನಮ್ಮ ರಾಜ್ಯವು ಕೃಷಿ ಆಧಾರಿತ ಗುಡಿ ಕೈಗಾರಿಕೆಗಳಿಂದ ಆಧುನಿಕ ಕೈಗಾರಿಕೋದ್ಯಮದೆಡೆಗೆ ದಾಪುಗಾಲನ್ನು ಹಾಕ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಕೈಗಾರಿಕೆಗಳ ಬೆಳವಣಿಗೆಗೆ ಈ ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆ ಅಪಾರವಾದದ್ದು. ಅವರೇನು ಹೇಳ್ತಾರೆ, ಕೈಗಾರೀಕರಣ ಇಲ್ಲವೇ ವಿನಾಶ ಅಂತ ಹೇಳ್ತಾರೆ. ಎಲ್ಲಿ ಕೈಗಾರಿಕೆ ಇರುತ್ತೋ ಅಲ್ಲಿ ಒಂದು ರಾಜ್ಯ ಅಭಿವೃದ್ಧಿಯನ್ನು ಹೊಂದುತ್ತೆ. ಎಲ್ಲಿ ಕೈಗಾರಿಕೆ ಇರೋದಿಲ್ವೋ ಅಲ್ಲಿ ವಿನಾಶಕ್ಕೆ ಅದು ಹಾದಿ ಮಾಡಿಕೊಡುತ್ತೆ. ಆ ಒಂದು ತತ್ವವನ್ನು ಅವರು ಮನಗಂಡಿದ್ರು. ಅವರು ರಾಜ್ಯದ ಅನೇಕ ಕೈಗಾರಿಕೆಗಳಿಗೆ ಬುನಾದಿಯನ್ನು ಹಾಕ್ತಾರೆ. ಇಲ್ಲಿ ಒಂದೊಂದಾಗಿ ನೋಡೋದಾದರೆ 1902ರಲ್ಲಿ ಏನು ಮಾಡ್ತಾರೆ, ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಪ್ರಾರಂಭ ಆಗುತ್ತೆ. ಅವುಗಳ ಜೊತೆಗೆ ಬೀಡಿ, ಸಿಗರೇಟು, ಅಕ್ಕಿ ಗಿರಣಿ, ಹಂಚು ತಯಾರಿಕೆ ಮುಂತಾದ ಸಣ್ಣ ಸಣ್ಣ ಕೈಗಾರಿಕೆಗಳು ಕೂಡ ಇಲ್ಲಿ ಸ್ಥಾಪನೆ ಆಗ್ತವೆ. ನಂತರ 1923ರ ನಂತರ ಏನಾಗುತ್ತೆ, ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ, ಸಾಬೂನು ತಯಾರಿಕೆ, ಹತ್ತಿ ರೇಷ್ಮೆ ಕೈಗಾರಿಕೆ, ಕಾಗದ, ಸಿಮೆಂಟ್ ಮುಂತಾದ ಕೈಗಾರಿಕೆಗಳು ಸ್ಥಾಪನೆ ಆಗ್ತಾ ಹೋಗ್ತವೆ. ಅಂದರೆ ಆಧುನಿಕ ಕೈಗಾರೀಕರಣಗಳು ಅಲ್ಲಿ ಸ್ಥಾಪನೆ ಆಗ್ತಾ ಹೋಗ್ತವೆ. ಸ್ವತಂತ್ರ ಬರೋದಕ್ಕಿಂತ ಮುಂಚೆನೇ ಅಂದು ಇದ್ದಂತಹ ಮೈಸೂರು ಪ್ರಾಂತ ಕೈಗಾರೀಕರಣದಲ್ಲಿ ಮಾದರಿಯ ರಾಜ್ಯ ಅನ್ನಿಸ್ಕೊಂಡಿತ್ತು. ಇದಕ್ಕೆ ಅಲ್ಲಿ ಇದ್ದಂತಹ ಬ್ರಿಟಿಷರಾಗಲಿ, ಅಲ್ಲಿ ಇದ್ದಂತಹ ಆಳರಸರಾಗಲಿ ಅವರ ಆಸಕ್ತಿಯೂ ಕೂಡ ಒಂದು ಕಾರಣ ಆಗಿತ್ತು. ಅವರು ಈ ಕೈಗಾರೀಕರಣಕ್ಕೆ
ಪ್ರೋತ್ಸಾಹವನ್ನು ನೀಡಿದರು. ಸ್ವತಂತ್ರ ನಂತರ ಏನಾಯಿತು, ಕೇಂದ್ರ ಸರ್ಕಾರದ ಕೈಗಾರಿಕಾ ನೀತಿ ರಾಜ್ಯದ ಕೈಗಾರಿಕಾ ಪ್ರಗತಿಗೆ ಪೂರಕವಾಗಿ ಕೆಲಸ ಮಾಡ್ತು. ಇದರ ಫಲವಾಗಿ ಅನೇಕ ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ. ಅವು ಯಾವ್ಯಾವಂದರೆ ವಿಮಾನ ತಯಾರಿಕೆ, ಇಂಜಿನಿಯರಿಂಗ್, ಮಷಿನ್ ಟೂಲ್ಸ್, ಗಡಿಯಾರಗಳು, ಕಬ್ಬಿಣ ಮತ್ತು ಉಕ್ಕು ಮುಂತಾದ ಆಧುನಿಕ ತಂತ್ರಜ್ಞಾನ, ವಿದ್ಯುನ್ಮಾನ, ಜೈವಿಕ ತಂತ್ರಜ್ಞಾನ ಉತ್ತಮ ರೀತಿಯಲ್ಲಿ ಸ್ಥಾಪನೆ ಆಗ್ತಾ ಬಂದವು. ಇಲ್ಲಿ ಒಂದೊಂದಾಗಿ ನೋಡೋದಾದರೆ ಸ್ವತಂತ್ರ ಪೂರ್ವದಲ್ಲೇ ಇದ್ದಂತಹ ಕೈಗಾರಿಕೆಗಳಿವು. ಒಂದನೇದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ಕರ್ನಾಟಕ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪಿಸಿದಂತಹ ರಾಜ್ಯ. ಯಾವಾಗ? 1923ರಲ್ಲಿ. ಸರ್ ವಿಶ್ವೇಶ್ವರಯ್ಯನವರಿಗೆ ದೂರದೃಷ್ಟಿ ಇತ್ತು. ಆದ್ದರಿಂದ ಬಾಬಾ ಬುಡನ್ಗಿರಿ ಬೆಟ್ಟಗಳಲ್ಲಿ ಸಿಗುವಂತಹ ಉತ್ತಮ ಮತ್ತು ಅಪಾರ ಕಬ್ಬಿಣದ ಅದಿರನ್ನು ಬಳಸ್ಕೊಳ್ಳೋದಕ್ಕೋಸ್ಕರ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ 1923ರಲ್ಲಿ ಏನು ಮಾಡಿದ್ರು, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿದ್ರು. ಅದನ್ನು ಆಗ ಏನಂತ ಕರಿತಿದ್ರು, ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಲಿಮಿಟೆಡ್, MISL ಅಂತ ಕರಿತಿದ್ರು. ನಂತರ 1989ರಲ್ಲಿ ಏನಾಯಿತು, ಅದು ಭಾರತದ ಉಕ್ಕು ಪ್ರಾಧಿಕಾರಕ್ಕೆ ಆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು, ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಲಿಮಿಟೆಡನ್ನು ಇದಕ್ಕೆ ವಹಿಸ್ಕೊಡ್ತಾರೆ. ಯಾವುದಕ್ಕೆ? SAILಗೆ. ಇದು ಭಾರತದ ಉಕ್ಕು ಪ್ರಾಧಿಕಾರ. ನಂತರ ಈಗ ಇದಕ್ಕಿರುವಂತಹ ಹೆಸರು, ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಲಿಮಿಟೆಡ್ಗಿರುವಂತಹ ಹೆಸರು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಈ ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಲಿಮಿಟೆಡನ್ನು ಈಗ ಕರೀಲಾಗುತ್ತೆ. ಇದರ ಜೊತೆಗೆ ಈ ಕಾರ್ಖಾನೆಗೆ ಅಗತ್ಯವಾದಂತಹ ಕಬ್ಬಿಣದ ಅದಿರು ಎಲ್ಲಿಂದ ಬರುತ್ತೆ ಅಂದರೆ ಕೆಮ್ಮನಗುಂಡಿಯಿಂದ ಬರುತ್ತೆ, ಸುಣ್ಣ ಬಂಡಿಗೂಡಿನಿಂದ ಬರುತ್ತೆ, ನೀರು ಭದ್ರಾ ನದಿಯಿಂದ ಪೂರೈಕೆ ಆಗುತ್ತೆ, ಹಾಗೆ ಸಂಡೂರಿನಿಂದ ಮ್ಯಾಂಗನೀಸ್ ಪೂರೈಕೆ ಆಗುತ್ತೆ. ಆರಂಭದಲ್ಲಿ ಏನು ಮಾಡ್ತಾಯಿದ್ರು, ಊದು ಕುಲುಮೆಗೆ, ಅಲ್ಲಿ ಬೇಯಿಸಬೇಕಾದಂತಹ ಕುಲುಮೆಗೆ ಉರುವಲನ್ನು ಉಪಯೋಗಿಸಲಾಗ್ತಾ ಇತ್ತು. ಶರಾವತಿ ವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರ ಪ್ರಾರಂಭ ಆದಮೇಲೆ ಏನು ಮಾಡಿದ್ರು, ಜಲ ವಿದ್ಯುತ್ ಶಕ್ತಿಯನ್ನು ಬಳಸ್ಕೊಳ್ತಾರೆ ಕುಲುಮೆಗೆ. ಈಗ ವಿಶೇಷ ರೀತಿಯಾದಂತಹ ಉಕ್ಕು, ಬೀಡು ಕಬ್ಬಿಣವನ್ನು ಇಲ್ಲಿ ಉತ್ಪಾದಿಸಲಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆದಂತಹ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತಂದರೆ ಜಿಂದಾಲ್ ವಿಜಯನಗರ ಉಕ್ಕು ಲಿಮಿಟೆಡ್. ಇದು ಬಳ್ಳಾರಿ ಜಿಲ್ಲೆಯ ತೋರಣಗಲ್ಲದಲ್ಲಿ 2001ರಲ್ಲಿ ಸ್ಥಾಪನೆ ಆಯಿತು. ಅತ್ಯಾಧುನಿಕ ಕೋರೆಕ್ಸ್ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಇದನ್ನು ಸ್ಥಾಪನೆ ಮಾಡಲಾಯಿತು. ಕೋರೆಕ್ಸ್ ತಂತ್ರಜ್ಞಾನ ಏನು ಅಂತಂದರೆ, ಇದು ಕಬ್ಬಿಣವನ್ನು ಕರಗಿಸುತ್ತೆ. ಆ ಕಬ್ಬಿಣದಲ್ಲಿರುವಂತಹ ಕಲ್ಲಿದ್ದಿಲಿನ ಪ್ರಮಾಣವನ್ನು ಅದನ್ನು ಬ್ಲಾಸ್ಟ್ ತಂತ್ರಜ್ಞಾನದ ಮೂಲಕ ಕಲ್ಲಿದ್ದಿಲಿನ ಪ್ರಮಾಣವನ್ನು ಕಡಿಮೆ ಮಾಡ್ತಾರೆ. ಅದಕ್ಕೆ ಕೋರೆಕ್ಸ್ ತಂತ್ರಜ್ಞಾನ ಅಂತ ಕರೀತಾರೆ. ಇಲ್ಲಿ ಉತ್ತಮ ರೀತಿಯಾದಂತಹ ಕಬ್ಬಿಣ ಮತ್ತು ಉಕ್ಕನ್ನು ಉತ್ಪಾದಿಸಲಾಗುತ್ತೆ. ಇದು ಕೋರೆಕ್ಸ್ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು 2001ರಲ್ಲಿ ಬಳ್ಳಾರಿ ಜಿಲ್ಲೆಯ ತೋರಣಗಲ್ದಲ್ಲಿ ಜಿಂದಾಲ್ ವಿಜಯನಗರ ಉಕ್ಕು ಲಿಮಿಟೆಡನ್ನು ಸ್ಥಾಪನೆ ಮಾಡಿದ್ರು. ಇದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಕರ್ನಾಟಕದಲ್ಲಿರುವಂತಹ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ನಂತರ ಹತ್ತಿ ಬಟ್ಟೆ ಕೈಗಾರಿಕೆ ಬರೋದಾದರೆ, ಹತ್ತಿ ಬಟ್ಟೆ ಕೈಗಾರಿಕೆ ಮೊದಲಿಗೆ ಆರಂಭಗೊಂಡಂತಹ ಆಧುನಿಕ ಕೈಗಾರಿಕೆಗಳಲ್ಲಿ ಒಂದು. ಹತ್ತಿ ಬಟ್ಟೆ ಕೈಗಾರಿಕೆ ಅಪಾರವಾದಂತಹ ಇತಿಹಾಸವನ್ನು ಕೂಡ ಹೊಂದಿದೆ. ಇದು ಕೃಷಿ ಆಧಾರಿತ ಕೈಗಾರಿಕೆ ಅಂತ ಕರೀತಾರೆ. ಹತ್ತಿ ಬೆಳೆಯೋದ್ರಿಂದ, ಹತ್ತಿಯಲ್ಲಿರುತ್ತೋ ಅಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆ ಅಭಿವೃದ್ಧಿಯನ್ನು ಹೊಂದುತ್ತೆ. ಇದನ್ನು ಕೃಷಿ ಆಧಾರಿತ ಕೈಗಾರಿಕೆ ಅಂತ ಕರೀತಾರೆ. ಪುರಾತನ ಕಾಲದಿಂದಲೂ ಕೂಡ ಕೈಮಗ್ಗಗಳಿಂದ ಬಟ್ಟೆ ನೇಯ್ಗೆ ಕರ್ನಾಟಕದಲ್ಲಿ ರೂಢಿಯಲ್ಲಿತ್ತು. ಈಗಲೂ ಕೂಡ ಕೈಮಗ್ಗದಿಂದ ಬಟ್ಟೆ ನೇಯುವುದು ರೂಢಿಯಲ್ಲಿದೆ. ಕೃತಕ ನಾರಿನ ಬಟ್ಟೆ, ವಿದೇಶಿ ಹತ್ತಿ ಬಟ್ಟೆ, ಈ ಪೈಪೋಟಿಯ ನಡುವೆಯೂ ಕೂಡ ಹತ್ತಿ ಬಟ್ಟೆಗೆ ಈಗಲೂ ಕೂಡ ರಾಜ್ಯದಿಂದ ಅಪಾರವಾದಂತಹ ಬೇಡಿಕೆ ಇದೆ. ಆಧುನಿಕ ಹತ್ತಿ ಗಿರಣಿಗಳು 19ನೇ ಶತಮಾನದಲ್ಲಿ ಪ್ರಾರಂಭ ಆಗ್ತವೆ. 19ನೇ ಶತಮಾನದ ಕೊನೆ ಭಾಗದಲ್ಲಿ ಪ್ರಾರಂಭ ಆಗ್ತವೆ. ಹತ್ತಿಯಿಂದ ಬೀಜವನ್ನು ಬೇರ್ಪಡಿಸುವಂಥ ಜಿನ್ನಿಂಗ್ ಮಷಿನ್, ಹಾಗೆ ಹತ್ತಿ ದಾರವನ್ನು ತೆಗೆಯುವಂತಹ ಸ್ಪಿನ್ನಿಂಗ್ ಗಿರಣಿಗಳು, ಹಾಗೆ ಉತ್ತರ ಕರ್ನಾಟಕದಲ್ಲಿ ಇವು ಸ್ಥಾಪನೆ ಆಗ್ತವೆ. ಜಿನ್ನಿಂಗ್ ಮತ್ತು ಸ್ಪಿನ್ನಿಂಗ್ ಗಿರಣಿಗಳು ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಸ್ಥಾಪನೆ ಆಗ್ತವೆ. ಮೊಟ್ಟ ಮೊದಲು 1884ರಲ್ಲಿ MSK ಗಿರಣಿ ಕಲಬುರಗಿಯಲ್ಲಿ ಸ್ಥಾಪನೆ ಆಗುತ್ತೆ. ನಂತರ ಹುಬ್ಬಳ್ಳಿಯಲ್ಲಿ ಒಂದು ಗಿರಣಿ ಸ್ಥಾಪನೆ ಆಗುತ್ತೆ. ಹತ್ತಿ ಬಟ್ಟೆ ಕೈಗಾರಿಕೆಗಳು ಪ್ರಾರಂಭ ಆಗ್ತವೆ. 1900ರ ನಂತರ ಏನಾಗುತ್ತೆ, ದೊಡ್ಡ ಹತ್ತಿ ಬಟ್ಟೆ ಕೈಗಾರಿಕೆಗಳು, ಗಿರಣಿಗಳು ಸ್ಥಾಪನೆ ಆಗ್ತವೆ. ಅವುಗಳಲ್ಲಿ ಇಂಪಾರ್ಟೆಂಟ್ ಆದವು ಯಾವ್ಯಾವ ಅಂದರೆ ಬೆಂಗಳೂರಿನ ಬಿನ್ನಿ ಮಿಲ್, ಮೈಸೂರಿನ RK ಮಿಲ್, ದಾವಣಗೆರೆಯ ಕಾಟನ್ ಮಿಲ್. ಈ ದಾವಣಗೆರೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ.
ಯಾಕಂದರೆ ದಾವಣಗೆರೆ ರಾಜ್ಯದ ಅತಿ ಮುಖ್ಯ ಹತ್ತಿ ಬಟ್ಟೆ ಕೈಗಾರಿಕೆ ಕೇಂದ್ರ. ಇದನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಹುಬ್ಬಳ್ಳಿ, ಇಳಕಲ್, ಗುಳೇದಗುಡ್ಡ, ರಬಕವಿ, ಬಾಗಲಕೋಟೆ ಹೀಗೆ ಇವುಗಳನ್ನೆಲ್ಲ ಒಳಗೊಂಡು ಪ್ರಸ್ತುತ 44 ಹತ್ತಿ ಬಟ್ಟೆ ಗಿರಣಿಗಳನ್ನು ನಾವು ಕರ್ನಾಟಕದಲ್ಲಿ ಕಾಣಬಹುದು. ಹಾಗೆ ವಾರ್ಷಿಕವಾಗಿ 5.1 ದಶಲಕ್ಷ ಮೀಟರ್ ಹತ್ತಿ ಬಟ್ಟೆಯನ್ನು ನಮ್ಮ ಕರ್ನಾಟಕದಲ್ಲಿ ಉತ್ಪಾದಿಸಲಾಗ್ತಾ ಇದೆ. ಇತ್ತೀಚೆಗೆ ಕೆಲವು ಗಿರಣಿಗಳು ಮುಚ್ಚಲ್ಪಟ್ಟಿವೆ. ಇದಕ್ಕೆ ಕಚ್ಚಾ ಹತ್ತಿಯ ಕೊರತೆ, ಹಳೆಯ ಯಂತ್ರಗಳು, ವಿದ್ಯುತ್ ಶಕ್ತಿಯ ಕೊರತೆ, ಹೆಚ್ಚುತ್ತಿರುವಂತಹ ಉತ್ಪಾದನಾ ವೆಚ್ಚ, ಕೃತಕ ನಾರಿನ ಬಟ್ಟೆಯ ಪೈಪೋಟಿ ಇತ್ಯಾದಿಗಳು ಕಾರಣ ಆದವು. ಕರ್ನಾಟಕದಲ್ಲಿ ಜವಳಿ ಉದ್ಯಮದ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕೋಸ್ಕರ ಸುವರ್ಣ ಜವಳಿ ನೀತಿ 2008-13 ಈ ಯೋಜನೆಯನ್ನು ಸರ್ಕಾರವ ಪ್ರಾರಂಭ ಮಾಡಿತು. 11 ಜಿಲ್ಲೆಗಳಲ್ಲಿ ಬಟ್ಟೆಯ ಸಿದ್ಧ ಉಡುಪಿನ ಪಾರ್ಕ್ಗಳನ್ನು ಸ್ಥಾಪನೆ ಮಾಡಿತು. ಇವುಗಳ ಉತ್ಪಾದನೆಗಳನ್ನು ವಿದೇಶಗಳಿಗೆ ರಫ್ತು ಮಾಡೋದು ಈ ಒಂದು ನೀತಿಯ ಉದ್ದೇಶ. ಈಗಾಗಲೇ ಬಟ್ಟೆ ರಫ್ತಿನಲ್ಲಿ ಕರ್ನಾಟಕ ದೇಶದಲ್ಲೇ 2ನೇ ಸ್ಥಾನದಲ್ಲಿದೆ. ಹತ್ತಿ ಬಟ್ಟೆಯನ್ನು ರಫ್ತು ಮಾಡೋದರಲ್ಲಿ ಕರ್ನಾಟಕ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ದೊಡ್ಡಬಳ್ಳಾಪುರ, ಆನೇಕಲ್, ಬೆಳಗಾವಿ, ಮೈಸೂರು, ರಾಮನಗರ ಇಂತಹ ಈ ಪ್ರದೇಶಗಳಲ್ಲಿ ಇಂತಹ ಯಾವುದು ಸುವರ್ಣ ಜವಳಿ ನೀತಿ 2008-13 ಅಡಿಯಲ್ಲಿ ಆರಂಭಗೊಂಡಂತಹ ಪಾರ್ಕ್ಗಳನ್ನು ನಾವು ನೋಡಬಹುದು. ಇದು ಹತ್ತಿ ಬಟ್ಟೆ ಕೈಗಾರಿಕೆ. ಇನ್ನು ಸಕ್ಕರೆ ಕೈಗಾರಿಕೆ. ಸಕ್ಕರೆ ಕೈಗಾರಿಕೆ ಕರ್ನಾಟಕದ ಪ್ರಮುಖ ಬೃಹತ್ ಪ್ರಮಾಣದ ಉದ್ಯಮಗಳಲ್ಲಿ ಒಂದು. ಇದು ಸಹ ಕೃಷಿ ಆಧಾರಿತವಾದದ್ದು. ಕಬ್ಬಿನಿಂದ ನಾವು ಸಕ್ಕರೆ, ಬೆಲ್ಲವನ್ನು ಪಡ್ಕೊಳ್ತೀವಿ. ಇದರ ಪ್ರಗತಿಗೆ ಅಗತ್ಯವಾದಂತಹ ಎಲ್ಲ ಸ್ಥಾನೀಕರಣ ಅಂಶಗಳು ರಾಜ್ಯದಲ್ಲಿ ಪೂರೈಕೆ ಆಗ್ತವೆ. ಅಂದರೆ ಕಬ್ಬು ಉತ್ಪಾದನೆ ಆಗಲಿ, ಉತ್ತಮ ಹವಾಮಾನ ಇದೆ, ವಿದ್ಯುತ್ ಶಕ್ತಿ ಸರಬರಾಜು ಆಗುತ್ತೆ, ಸ್ಥಳೀಯ ಮಾರುಕಟ್ಟೆಗಳಿವೆ, ಸಾರಿಗೆ ವ್ಯವಸ್ಥೆ ಒಳ್ಳೆಯ ರೀತಿಯಲ್ಲಿದೆ. ಇದು ಕರ್ನಾಟಕದ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. 19ನೇ ಶತಮಾನದ ಆದಿಭಾಗದಲ್ಲಿ ಶ್ರೀರಂಗಪಟ್ಟಣದ ಪಾಲಹಳ್ಳಿ ಮತ್ತು ಚಿಕ್ಕಬಳ್ಳಾಪುರಗಳಲ್ಲಿ ಸಕ್ಕರೆಯ ತಯಾರಿಸುತ್ತಿದ್ದದ್ದನ್ನು ಸರ್ ಫ್ರಾನ್ಸಿಸ್ ಬುಕಾನನ್ ಅನ್ನುವಂಥವರು ಉಲ್ಲೇಖಿಸ್ತಾರೆ. ಇದು 19ನೇ ಶತಮಾನದ ಆದಿಭಾಗದಲ್ಲಿ ಅಂದರೆ 1847ರಲ್ಲಿ ಎಲ್ಲಿ ಶ್ರೀರಂಗಪಟ್ಟಣದ ಪಾಲಹಳ್ಳಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಸಕ್ಕರೆಯನ್ನು ತಯಾರಿಸ್ತಾ ಇದ್ರು ಅನ್ನೋದನ್ನು ಸರ್ ಫ್ರಾನ್ಸಿಸ್ ಅವರು ಉಲ್ಲೇಖ ಮಾಡ್ತಾರೆ. ಫ್ರಾನ್ಸಿಸ್ ಬುಕಾನನ್ ಅವರು ಉಲ್ಲೇಖಿಸ್ತಾರೆ. ಲಂಡನ್ನಿನ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿ ಬಹುಮಾನ ಗಳಿಸಿದ್ದು ದಾಖಲೆಗಳಿಂದ ತಿಳಿದು ಬರುತ್ತೆ. ಈ ಒಂದು ಉಲ್ಲೇಖದಿಂದಾನೇ ಅವರು ಒಂದು ಬಹುಮಾನವನ್ನು ಪಡ್ಕೊಂಡಿತ್ತು. ಮೊಟ್ಟ ಮೊದಲ ಆಧುನಿಕ ಸಕ್ಕರೆ ಕೈಗಾರಿಕೆ ಪ್ರಾರಂಭ ಆಗಿದ್ದು 1993ರಲ್ಲಿ. ಅದು ಮೈಸೂರು ಸಕ್ಕರೆ ಕಂಪನಿ, ಮೈಸುಗರ್ ಅಂತ. ಇದು ಮಂಡ್ಯದಲ್ಲಿ ಪ್ರಾರಂಭ ಆಯಿತು. 1951ರವರೆಗೂ ಇದೊಂದೇ ಕಾರ್ಖಾನೆ ಇತ್ತು. ಇಂದು ರಾಜ್ಯದಲ್ಲಿ 47 ಸಕ್ಕರೆ ಕಾರ್ಖಾನೆಗಳನ್ನು ನಾವು ಕಾಣಬಹುದು. ಸಕ್ಕರೆ ಉತ್ಪಾದನೆಯಲ್ಲಿ ಕರ್ನಾಟಕ ಭಾರತದಲ್ಲೇ 3ನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಇನ್ನು ಈ ಕರ್ನಾಟಕದ ಸಕ್ಕರೆ ನಗರ ಅಂತ ಮಂಡ್ಯವನ್ನು ಕರೆಯಲಾಗುತ್ತೆ. ಕರ್ನಾಟಕದ ಸಕ್ಕರೆ ಕೈಗಾರಿಕೆ ವಿಶೇಷವಾಗಿ ಕಬ್ಬು ಬೆಳೆಯುವ ಪ್ರದೇಶಗಳಲ್ಲೇ ಹಂಚಿಕೆ ಆಗುತ್ತೆ. ಕಾವೇರಿ, ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ಜಲಾನಯನ ಪ್ರದೇಶದ ಜಿಲ್ಲೆಗಳಲ್ಲಿ ಇದು ಕೇಂದ್ರೀಕೃತ ಆಗುತ್ತೆ. ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಿವೆ. ಹಾಗೆ ತರುವಾಯ ಮಂಡ್ಯ, ಮೈಸೂರು, ಬೀದರ್, ವಿಜಯಪುರ, ಕಲಬುರಗಿ, ಬಳ್ಳಾರಿ, ದಾವಣಗೆರೆ ಜಿಲ್ಲೆಗಳಲ್ಲೂ ಕೂಡ ಕೆಲವು ಈ ಸಕ್ಕರೆ ಕಾರ್ಖಾನೆಗಳನ್ನು ನಾವು ಕಾಣಬಹುದು. ಕಬ್ಬಿನ ಸಿಪ್ಪೆ, ಕಾಕಂಬಳಿಗಳು ಈ ಉದ್ಯಮದಿಂದ ದೊರೆಯುವಂತಹ ಉಪ ಪದಾರ್ಥಗಳು. ಕಬ್ಬಿನ ಸಿಪ್ಪೆಯಿಂದ ಕಾಗದ ತಯಾರಿಕೆಯನ್ನು ಮಾಡಲಾಗುತ್ತೆ ಹಾಗೂ ಇಂಧನವನ್ನಾಗೂ ಕೂಡ ಇದನ್ನು ಬಳಸಲಾಗುತ್ತೆ. ಕಾಕಂಬಿಯಿಂದ ಏನು ಮಾಡ್ತಾರೆ, ಮದ್ಯಸಾರವನ್ನು ಉತ್ಪಾದಿಸ್ತಾರೆ. ಸಕ್ಕರೆ ಜಿಲ್ಲೆ ಅಂತ ಬೆಳಗಾವಿಯನ್ನು ಕರೆದ್ರೆ ಕರ್ನಾಟಕದ ಸಕ್ಕರೆ ನಗರ ಅಂತ ಮಂಡ್ಯವನ್ನು ಕರೀತಾರೆ. ಇನ್ನು ಕಾಗದ ಕೈಗಾರಿಕೆ. ಕಾಗದವು ಆಧುನಿಕ ಜಗತ್ತಿನಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಶಿಕ್ಷಣ, ಮುದ್ರಣಕ್ಕಾಗಿರಲಿ, ವೃತ್ತಪತ್ರಿಕೆಗಾಗಿರಲಿ ಹಾಗೂ ಸಂಸ್ಕೃತಿಯ ವಿಕಾಸಕ್ಕಾಗಿರಲಿ ಕಾಗದ ಉತ್ತಮ ಪಾತ್ರವನ್ನು ವಹಿಸುತ್ತೆ. ಕಾಗದ ಕೈಗಾರಿಕೆ ಅರಣ್ಯಾಧಾರಿತವಾದದ್ದು. ಇದನ್ನು ಮರಗಳಿಂದ ಪಡೆಯಲಾಗುತ್ತೆ. ಈ ಕೈಗಾರಿಕೆ ಬಿದಿರು, ಮರದ ತಿರುಳು, ಹುಲ್ಲು, ಕಬ್ಬಿನ ಸಿಪ್ಪೆ, ಚಿಂದಿ ಬಟ್ಟೆ, ರದ್ದಿ ಕಾಗದಗಳನ್ನು ಕಚ್ಚಾ ಪದಾರ್ಥಗಳನ್ನಾಗಿ ಈ ಕಾಗದ ಕೈಗಾರಿಕೆಯಲ್ಲಿ ಉಪಯೋಗಿಸಿಕೊಳ್ಳಲಾಗುತ್ತೆ. ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ದಟ್ಟವಾದ ಅರಣ್ಯವನ್ನು ಗಮನದಲ್ಲಿಟ್ಟುಕೊಂಡು ಭದ್ರಾವತಿಯಲ್ಲಿ
ಏನು ಮಾಡಿದ್ರು, ಮೈಸೂರು ಪೇಪರ್ ಮಿಲ್ ಲಿಮಿಟೆಡ್ ಅಂತ 1936ರಲ್ಲಿ ಸ್ಥಾಪನೆ ಮಾಡಿದ್ರು. ಅನಂತರ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಖಾಸಗಿ ಕಂಪನಿಯಿಂದ ಇದು ದಾಂಡೇಲಿಯಲ್ಲಿ ಸ್ಥಾಪನೆ ಆಯಿತು. ಯಾವಾಗ ಇದಾದಮೇಲೆ 1936ರಲ್ಲಿ ಮೈಸೂರು ಪೇಪರ್ ಮಿಲ್ ಲಿಮಿಟೆಡ್ ಯಾವಾಗ ಶುರು ಆಯಿತು, ಅದರ ನಂತರ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅಂತ ಅದು ದಾಂಡೇಲಿಯಲ್ಲಿ ಸ್ಥಾಪನೆ ಆಯಿತು. ಸಮೀಪದ ಅರಣ್ಯಗಳಿಂದ ಬಿದಿರು, ನೀಲಗಿರಿ ಮರದ ತಿರುಳು, ಕಾಳಿ ನದಿ ನೀರು, ಜೋಗ್ನಿಂದ ವಿದ್ಯುತ್ ಪೂರೈಕೆ ಆಗುತ್ತೆ. ಇವೆಲ್ಲ ಅವುಗಳನ್ನು ಕನ್ಸಿಡರ್ ಮಾಡಿ ದಾಂಡೇಲಿಯಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲನ್ನು ಸ್ಥಾಪನೆ ಮಾಡಿದ್ರು. ನಂಜನಗೂಡು, ಕೃಷ್ಣರಾಜನಗರ, ಹಾಗೆ ಸತ್ಯಗಾಲ, ಮುಂಡಗೋಡು, ಮುನಿರಾಬಾದ್, ಯಡಿಯೂರು ಮತ್ತು ಬೆಂಗಳೂರಿನಲ್ಲೂ ಕೂಡ ರಾಜ್ಯದ ಇತರ ಕೈಗಾರಿಕಾ ಘಟಕಗಳನ್ನು, ಕಾಗದ ಕೈಗಾರಿಕಾ ಘಟಕಗಳನ್ನು ನಾವು ನೋಡಬಹುದು. ದೇಶದ ಕಾಗದ ಉತ್ಪಾದಿಸುವ ರಾಜ್ಯಗಳಲ್ಲಿ ಕರ್ನಾಟಕ 4ನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಭಾರತದಲ್ಲಿಯೇ ಕರ್ನಾಟಕ ಕಾಗದ ಉತ್ಪಾದನೆಯಲ್ಲಿ 4ನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಇದರ ನಂತರ ಇದು ಕಾಗದ ಕೈಗಾರಿಕೆ. ಇದರ ನಂತರ ಬರೋದು ಸಿಮೆಂಟ್ ಕೈಗಾರಿಕೆ. ಕರ್ನಾಟಕದಲ್ಲಿ ಯಾವಾಗ ಕೈಗಾರೀಕರಣ ಅಭಿವೃದ್ಧಿಯನ್ನು ಹೊಂದಿತೋ, ಯಾವಾಗ ಸಾರಿಗೆ ವ್ಯವಸ್ಥೆ ಮುಖ್ಯ ಆಯಿತು, ಆವಾಗ ರಸ್ತೆಗಳ ವಿಸ್ತೀರ್ಣತೆಯೂ ಕೂಡ ಹೆಚ್ಚಾಗ್ತಾ ಬಂತು. ಹಾಗೆ ಬಿಲ್ಡಿಂಗ್ ಕಟ್ಟಡ ನಿರ್ಮಾಣದಲ್ಲಿಯೂ ಕೂಡ ಅತ್ಯಂತ ಬೇಡಿಕೆಯ ಒಂದು ವಸ್ತುವಾಗಿ ಸಿಮೆಂಟ್ ಕಾಣಸಿಗ್ತಾವಿತ್ತು. ಕರ್ನಾಟಕದಲ್ಲಿ ನಗರೀಕರಣ ಮತ್ತು ಕೈಗಾರೀಕರಣ ವಿಸ್ತರಣೆ ಹೆಚ್ಚಾಗಿದ್ದರಿಂದಾಗಿ ಏನಾಯಿತು, ನಿರ್ಮಾಣ ಕಾರ್ಯಗಳಿಗೆ ಸಿಮೆಂಟ್ ಬೇಕಾಯಿತು. ಬೇಡಿಕೆ ಹೆಚ್ಚಾಯಿತು. ಮನೆ ಕಟ್ಟೋದಕ್ಕೆ, ರಸ್ತೆ ನಿರ್ಮಾಣಕ್ಕೆ, ದೊಡ್ಡ ಕಟ್ಟಡಗಳ ನಿರ್ಮಾಣಕ್ಕೆ ಮತ್ತು ಆಣೆಕಟ್ಟುಗಳ ನಿರ್ಮಾಣಕ್ಕೂ ಕೂಡ ಸಿಮೆಂಟ್ ಬೇಕಾಗುತ್ತೆ. ಸಿಮೆಂಟ್ ಕೈಗಾರಿಕೆಯ ಸ್ಥಾಪನೆಗೆ ಅಗತ್ಯವಾದಂತಹ ಅಪಾರವಾದಂತಹ ಸುಣ್ಣದ ಕಲ್ಲು ನಮ್ಮ ರಾಜ್ಯದಲ್ಲಿ ದೊರೆಯುತ್ತೆ. ಜೊತೆಗೆ ಜಿಪ್ಸಮ್, ಬಾಕ್ಸೈಟ್, ಕಲ್ಲಿದ್ದಲು ಕೂಡ ಕರ್ನಾಟಕದಲ್ಲಿ ಸಿಗುತ್ತೆ. ಈ ಕಲ್ಲಿದ್ದಲನ್ನು ಆಮದು ಮಾಡಿಕೊಳ್ಳಲಾಗುತ್ತೆ. ಕಲ್ಲಿದ್ದಲನ್ನು ಬಿಟ್ಟು ಬಾಕ್ಸೈಟ್, ಜಿಪ್ಸಮ್, ಸುಣ್ಣದ ಕಲ್ಲು ಅಪಾರವಾಗಿ ನಮ್ಮ ರಾಜ್ಯದಲ್ಲಿ ದೊರೆಯುತ್ತೆ. ನೀರು, ಮರಳು, ಸಾರಿಗೆ, ವಿದ್ಯುತ್ ಶಕ್ತಿ, ಜೇಡಿಮಣ್ಣು, ವಿಶಾಲವಾದ ಮಾರುಕಟ್ಟೆ ಸೌಲಭ್ಯಗಳು ಸಹ ಸಿಮೆಂಟ್ ಕೈಗಾರಿಕಾ ಅಭಿವೃದ್ಧಿಗೆ ಸಹಾಯಕಾರಿಯಾಗಿ ನಮ್ಮ ಕರ್ನಾಟಕದಲ್ಲಿ ಸಿಗುತ್ತೆ. ಇನ್ನು ರಾಜ್ಯದ ಮೊದಲ ಸಿಮೆಂಟ್ ಕೈಗಾರಿಕೆ ಸ್ಥಾಪನೆಯಾಗಿದ್ದು 1939ರಲ್ಲಿ, ಅದು ಭದ್ರಾವತಿಯಲ್ಲಿ. ಆನಂತರ ಬಾಗಲಕೋಟೆ, ತುಮಕೂರು, ಅಮ್ಮಸಂದ್ರ, ಕಲಬುರಗಿ ಜಿಲ್ಲೆಯ ಶಹಾಬಾದ್ ಇವುಗಳಲ್ಲಿ ಸ್ಥಾಪನೆಯಾಯಿತು. ಇತರೆ ಸಿಮೆಂಟ್ ಕೈಗಾರಿಕಾ ಕೇಂದ್ರಗಳು ಅಂತಂದರೆ ವಾಡಿ, ಲೋಕಾಪುರ, ಮಡಿಕೆರೆ, ಕಂಚೀಪುರ, ಕದಗ್ಲಿ ಮುಂತಾದವು. ದೇಶದ ಒಟ್ಟು ಉತ್ಪಾದನೆಯಲ್ಲಿ 8% ಭಾಗ ಕರ್ನಾಟಕದಲ್ಲೇ ಉತ್ಪಾದನೆ ಆಗುತ್ತೆ. ರಾಜ್ಯಕ್ಕೆ ಈಗ ಸುಮಾರು 121 ಲಕ್ಷ ಟನ್ಗಳಷ್ಟು ವಾರ್ಷಿಕ ಸಿಮೆಂಟ್ ಉತ್ಪಾದಿಸುವಂತಹ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ವಾರ್ಷಿಕವಾಗಿ ನಮ್ಮ ಕರ್ನಾಟಕ 121 ಲಕ್ಷ ಟನ್ನಷ್ಟು ವಾರ್ಷಿಕ ಸಿಮೆಂಟನ್ನು ಉತ್ಪಾದಿಸಲಾಗುತ್ತೆ. ಇದು ಸಿಮೆಂಟ್ ಕೈಗಾರಿಕೆ. ನಂತರ ಮಾಹಿತಿ ತಂತ್ರಜ್ಞಾನದ ಉದ್ಯಮಗಳು ಅಂದರೆ ಸಾಫ್ಟ್ವೇರ್ಸ್. ಕರ್ನಾಟಕವು ಭಾರತದ ಪ್ರಮುಖ ಜ್ಞಾನ ಮತ್ತು ತಾಂತ್ರಿಕತೆಯ ರಾಜ್ಯ ಅಂತ ಅನಿಸ್ಕೊಳ್ಳುತ್ತೆ. ಇಲ್ಲಿ ಮಾಹಿತಿ ತಂತ್ರಜ್ಞಾನದ ಉದ್ಯಮಗಳು ಹೆಚ್ಚಿಗೆ ಅಭಿವೃದ್ಧಿಯನ್ನು ಹೊಂದವೆ. ಸಾಫ್ಟ್ವೇರ್ ಉದ್ಯಮಗಳಿಂದ ಕರ್ನಾಟಕ ಅತ್ಯುನ್ನತ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಇನ್ನು ಪರಿಣಿತಿ ಹೊಂದಿರುವಂತಹ, ಅಪಾರ ಮಾನವ ಶಕ್ತಿಯನ್ನು ಹೊಂದಿರುವಂತಹ ಸಾಫ್ಟ್ವೇರ್ ಉದ್ಯಮಗಳು ಸ್ಥಾಪನೆಗೊಂಡು ಇಂದು ಕರ್ನಾಟಕ ಭಾರತದ ಅತ್ಯುನ್ನತ ಸ್ಥಾನದಲ್ಲಿ ನಿಲ್ಲುತ್ತೆ. ಇದರ ಜೊತೆಗೆ ಬೆಂಗಳೂರನ್ನು ನೋಡಿದ್ರೆ ಭಾರತದ ಪ್ರಮುಖ ಮಾಹಿತಿ ತಂತ್ರಜ್ಞಾನ ಕೇಂದ್ರ ಅಂತ ಇದು ಕರೆಸ್ಕೊಳ್ಳುತ್ತೆ. ಯಾಕೆ? ಬೃಹತ್ ಬೆಂಗಳೂರು ನಗರ ಭಾರತದ ಸಿಲಿಕಾನ್ ಕಣಿವೆ ಅಂತ ಪ್ರಸಿದ್ಧಿಯನ್ನು ಹೊಂದಿದೆ. ಸಾಫ್ಟ್ವೇರ್ ಅಥವಾ ಕಂಪ್ಯೂಟರ್ ಪ್ರೋಗ್ರಾಮ್ಗಳಿಗೆ ಉಪಯೋಗಿಸುವಂತಹ ಸಾಮಗ್ರಿಗಳ ಉತ್ಪಾದನೆ ಹಾಗೂ ರಫ್ತು ಮಾಡೋದರಲ್ಲಿ ನಮ್ಮ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಇದು ಪ್ರಪಂಚದ 10 ಪ್ರಮುಖ ಉನ್ನತ ತಂತ್ರಜ್ಞಾನದ ನಗರಗಳಲ್ಲಿ ಒಂದು ಅಂತ ಕರೆಸ್ಕೊಳ್ಳುತ್ತೆ. ಅಂದರೆ ಪ್ರಪಂಚದಲ್ಲಿರುವಂತಹ 10 ಉನ್ನತ ಹೈಟೆಕ್ ನಗರಗಳಲ್ಲಿ ಬೆಂಗಳೂರು ಕೂಡ ಒಂದು. ಇದರಿಂದ ಸಮೀಪದ ಇತರ ನಗರಗಳಿಗೂ ಕೂಡ ಸಾಫ್ಟ್ವೇರ್ ಉದ್ಯಮಗಳು ಸ್ಥಾಪನೆಗೊಂಡಿವೆ. ಈ ನಗರದಲ್ಲಿ ಬೆಂಗಳೂರಿನಲ್ಲಷ್ಟೇ 1200 IT-BT ಕಂಪನಿಗಳನ್ನು ನಾವು ನೋಡಬಹುದು. ಸುಮಾರು 4 ಲಕ್ಷಕ್ಕೂ ಹೆಚ್ಚು ಉದ್ಯಮದಾರರು, ಇಲ್ಲಿ ಜನರಿಗೆ ಇದು ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿದೆ. ಇಲ್ಲಿ ಪ್ರಪಂಚದ ಹಲವು ಪ್ರಸಿದ್ಧ ಕಂಪನಿಗಳು ತಮ್ಮ ಶಾಖೆಗಳನ್ನು ತೆಗೆದಿವೆ.
ಹಾಗೆ ಇದಕ್ಕೆ ಕಾರಣ ಅಂತಂದರೆ ಉತ್ತಮ ಹವಾಮಾನ, ವಿದ್ಯುತ್ ಪೂರೈಕೆ, ತಾಂತ್ರಿಕ ಪರಿಣಿತರು, ಆರ್ಥಿಕ ನೆರವು ಇವೆಲ್ಲವುಗಳು ಕೂಡ ಇದಕ್ಕೆ ಕಾರಣ ಆಗಿವೆ. ಬೆಂಗಳೂರಿನಲ್ಲಿ ಇನ್ಫೋಸಿಸ್, ವಿಪ್ರೋಗಳಂತಹ ಪ್ರತಿಷ್ಠಿತ ಕಂಪನಿಗಳು ಕೂಡ ಸ್ಥಾಪನೆಯಾಗಿವೆ. ಇವುಗಳ ಶಾಖೆ ರಾಜ್ಯದ ಇತರ ಕೆಲವು ನಗರಗಳಲ್ಲಿಯೂ ಕೂಡ ಕಂಡುಬರ್ತವೆ. ಅಂದರೆ ಮೈಸೂರು, ಹುಬ್ಬಳ್ಳಿ, ಕಲಬುರಗಿ, ಶಿವಮೊಗ್ಗ, ತುಮಕೂರು ಇವುಗಳಲ್ಲೂ ಕೂಡ ಕೆಲವೊಂದು ಪ್ರತಿಷ್ಠಿತ ಕಂಪನಿಗಳ ಶಾಖೆಗಳನ್ನು ನಾವು ಕಾಣಬಹುದು. ಮಾನವ ಸಂಪನ್ಮೂಲದ ಮಾಹಿತಿ, ನೇಮಕಾತಿ, ತರಬೇತಿ, ಪಠ್ಯಕ್ರಮ ಮೊದಲಾದವುಗಳನ್ನು ತಿಳಿಸೋದಕ್ಕೋಸ್ಕರ ಈ ಉದ್ಯಮ ಹೆಚ್ಚು ಸೂಕ್ತ ಅಂತ ಅನಿಸುತ್ತೆ. ಆದ್ದರಿಂದ ಭಾರತದ ಪ್ರಮುಖ ಮಾಹಿತಿ ತಂತ್ರಜ್ಞಾನ ಕೇಂದ್ರ ಬೆಂಗಳೂರು ಆಗಿದೆ. ಇನ್ನು ಕರ್ನಾಟಕದ ಕೈಗಾರಿಕಾ ವಲಯಗಳು. ರಾಜ್ಯದಲ್ಲಿ ಕೈಗಾರಿಕೆಗಳು ವ್ಯಾಪಿಸಿರುವ ಆಧಾರದ ಮೇಲೆ ಕರ್ನಾಟಕವನ್ನು 5 ಕೈಗಾರಿಕಾ ವಲಯಗಳಾಗಿ ವಿಂಗಡಿಸಲಾಗುತ್ತೆ. ಬೆಂಗಳೂರು, ಕೋಲಾರ, ತುಮಕೂರು ಕೈಗಾರಿಕಾ ವಲಯ, ಬೆಳಗಾವಿ, ಧಾರವಾಡ ಕೈಗಾರಿಕಾ ವಲಯ, ದಕ್ಷಿಣ ಕನ್ನಡ, ಉಡುಪಿ ಕೈಗಾರಿಕಾ ವಲಯ, ಬಳ್ಳಾರಿ, ರಾಯಚೂರು, ಕೊಪ್ಪಳ ಕೈಗಾರಿಕಾ ವಲಯ, ಹಾಗೆ ಮೈಸೂರು, ಮಂಡ್ಯ ಕೈಗಾರಿಕಾ ವಲಯ. ಹೀಗೆ 5 ಭಾಗಗಳಾಗಿ ಈ ಕರ್ನಾಟಕದ ಕೈಗಾರಿಕಾ ವಲಯಗಳನ್ನು ವಿಂಗಡಿಸಲಾಗುತ್ತೆ. ಇದು ಕರ್ನಾಟಕದ ಕೈಗಾರಿಕಾ ವಲಯಗಳು. ಈ ಪಾಠದಿಂದ ನಾವು ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆಗಳು ಏನೇನು ಅಂತ ಕೇಳಿದ್ವಿ. ಹಾಗೆ ಅವರು ಸ್ಥಾಪಿಸಿದಂತಹ ಕೈಗಾರಿಕೆಗಳನ್ನು ನೋಡಿದ್ವಿ. ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ, ಹತ್ತಿ ಬಟ್ಟೆ ಕೈಗಾರಿಕೆ, ಸಕ್ಕರೆ ಕೈಗಾರಿಕೆ, ಕಾಗದ ಕೈಗಾರಿಕೆ, ಸಿಮೆಂಟ್ ಕೈಗಾರಿಕೆ, ಹಾಗೆ ಮಾಹಿತಿ ತಂತ್ರಜ್ಞಾನದ ಉದ್ಯಮಗಳು, ಹಾಗೆ ಕರ್ನಾಟಕದ ಕೈಗಾರಿಕಾ ವಲಯಗಳು ಇವುಗಳ ಬಗ್ಗೆ ನಾವು ಈ ಪಾಠದಿಂದ ಕಲಿತ್ವಿ. ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ದರೆ 2 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗತ್ತೆ. ಮೊದಲನೇದು, ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಯಾವ ಜಿಲ್ಲೆಯನ್ನು ಕರಿತೀವಿ? ಹಾಗೆ ಕರ್ನಾಟಕದ ಮೊದಲ ಸಿಮೆಂಟ್ ಕಾರ್ಖಾನೆ ಎಲ್ಲಿ ಸ್ಥಾಪನೆಯಾಯಿತು? ಈ 2 ಪ್ರಶ್ನೆಗಳಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ನೀಡಿ. ನಿಮಗೇನಾದರೂ ಡೌಟ್ಸ್ಗಳಿದ್ರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆ ಮಾಡಬಹುದು. ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಮತ್ತೊಂದು ಪಾಠದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.